ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೊಳ್ಳೆಗಳನ್ನ ಈಸಿಯಾಗಿ ಯಾವ ರೀತಿ ಓಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿಯಿಂದ ಆರಾಮಾಗಿ ಸೊಳ್ಳೆಗಳನ್ನ ಓಡಿಸ್ಬೋದು. ಸಂಜೆ ಆಗ್ತಿದ್ದಂಗೆ ಸೊಳ್ಳೆಗಳ ಕಾಟ ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಸೊಳ್ಳೆಗಳು ಹೋಗಲಿ ಅಂತ ನಾವು ಗುಡ್ ನೈಟ್ ಆಗಲಿ, ಸೊಳ್ಳೆ ಬತ್ತಿ ಆಗಲಿ ಏನಾದರೂ ಹಚ್ತಾ ಇರ್ತೀವಿ. ಅದರಲ್ಲಿ ಕೆಮಿಕಲ್ಸ್ ಹಾಕಿ ಮಾಡಿರ್ತಾರೆ. ಅದರಿಂದ ನಮಗೆ ಇನ್ಫೆಕ್ಷನ್ಸು ತುಂಬಾ ಆಗ್ತಾ ಇರುತ್ತೆ. ಹುಷಾರಿಲ್ದಂಗೆ ಆಗುತ್ತೆ. ಕೆಮ್ಮು, ನೆಗಡಿ ಈ ಥರ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ನಿಜವಾಗ್ಲೂ ಇದು 100% ವರ್ಕ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿ, ನಾನಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಎರಡು ಸೈಡನ್ನು ಕಟ್ ಮಾಡಿಕೊಂಡು ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಬೇಕು ಒಂದು. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ. ಈಗ ದೀಪದ ಮೇಲೆ ಸೊ ಈರುಳ್ಳಿಯನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ನೀವು ಲೋಟದ ಮೇಲೂ ಕೂಡ ಇಟ್ಕೊಳ್ಬೋದು. ಈಗ ನಾನು ಈ ರೀತಿ ಬತ್ತಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಸೊ ಆ ಬತ್ತಿಯನ್ನು ಹೋಲ್ ಮಾಡ್ಕೊಂಡಿದ್ದೆ ಅಲ್ವಾ, ಅದರೊಳಗಡೆ ಇಟ್ಕೊಂಡಿದ್ದೀನಿ. ಸೊ ಹಾಗೆಯೇ ಅರ್ಧ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ನೋಡಿ, ಸಿಂಪಲ್ಲು. ಸೊ ಇಷ್ಟು ಹಾಕಿಬಿಟ್ಟು ಈಗ ಹಚ್ಕೊಳ್ಬೇಕು ಬೆಂಕಿಯನ್ನು. ಸೊ ಈ ಥರ ದೀಪ ಹಚ್ತೀವಿ ಅಲ್ವಾ, ಆ ರೀತಿ ಹಚ್ಬಿಟ್ಟು ಸೊ ಸೊಳ್ಳೆಗಳು ಎಲ್ಲಿ ಜಾಸ್ತಿ ಇರುತ್ತೋ ರೂಮ್ಸಲ್ಲಿ ಅಥವಾ ಹಾಲಲ್ಲಿ ಈ ರೀತಿ ಹಚ್ಬಿಟ್ಟು ಇಟ್ಟರೆ ಈರುಳ್ಳಿ ಸ್ಮೆಲ್ಲಿಗೆ ಸೊಳ್ಳೆಗಳು ಓಡೋಗ್ಬಿಡುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ವರ್ಕ್ ಆಗುತ್ತೆ ಇದು. ಸೊ ಈರುಳ್ಳಿ ವಾಸನೆಗೇ ಬರೋದಿಲ್ಲ ಸೊಳ್ಳೆಗಳು. ಸೊ ಸಂಜೆ 5:30ಗೆ ಹಚ್ಚಿಟ್ಬಿಟ್ರೆ ಆಯಿತು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಕೂಡ ಇದೇ ಥರ ಮಾಡ್ತೀನಿ ಸಂಜೆ ಟೈಮು. ಸೊ ಹಾಗಾಗಿ ಸೊಳ್ಳೆಗಳು ಬರೋದಿಲ್ಲ. ಇದರಿಂದ ನಮಗೆ ಯಾವುದೇ ಥರ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಸೊ ನೆಗಡಿ ಆಗಲಿ, ಕೆಮ್ಮಾಗಲಿ, ಬೇರೆ ಥರ ಇನ್ಫೆಕ್ಷನ್ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.